ನೋಡಿ. ನಮಸ್ತೆ, ನಾನು ನಿಮ್ಮ ಅಮರೇಶ್ ಕಾಮನಿ. ಒಂದು ರೀತಿಯಲ್ಲಿ ನೋಡಿದರೆ ಈ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ ಆಗ್ತಾ ಇರೋ ಅನ್ಯಾಯ ಕೇವಲ ಜನಸಾಮಾನ್ಯರಿಗೆ ಅಂತ ಅಷ್ಟೇ ನಾವು ಭಾವಿಸಿದ್ವಿ. ಉನ್ನತ ಹುದ್ದೆಯಲ್ಲಿ ಮೇಲಿದ್ದವರು ಕೂಡ ಅನ್ಯಾಯ ಆಗುತ್ತೆ, ಅದನ್ನು ಕೇಸನ್ನು ಮುಚ್ಚಾಕ್ತಾರೆ ಅನ್ನೋದಕ್ಕೆ ಮತ್ತು ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅನ್ನೋದಕ್ಕೆ ನಿಮಗೆ ಜ್ವಲಂತ ಉದಾಹರಣೆಯನ್ನು ತೋರಿಸ್ತಾನೆ. ಎಂಥ ಪರಿಸ್ಥಿತಿಗೆ ನಮ್ಮ ಸಮಾಜವನ್ನು ಅಧಿಕಾರಿಗಳು ಮತ್ತು ಆಳುವ ಸರ್ಕಾರಗಳು ಒಯ್ದಿದ್ದಾವೆ ಅಂತಂದರೆ, ಏನು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಒಬ್ಬ ಅರಣ್ಯ ವಲಯಾಧಿಕಾರಿಯ ಹತ್ಯೆ ಆಗುತ್ತೆ. ಅದು ಕೂಡ ಸಾಯಂಕಾಲ ಸಂದರ್ಭ 7ರಿಂದ 10 ಗಂಟೆ ಒಳಗಡೆ. ಇದು ಹೈವೇ ಮಧ್ಯದಲ್ಲಿ, ಹೈವೇದ ಮುಂಭಾಗದಲ್ಲಿರುವಂಥ ಮೊರಟಗಿಯಲ್ಲಿ ಜಗಳ ಆಗಿ ಅವರ ಹತ್ಯೆ ಆಗುತ್ತೆ. ಆ ಹತ್ಯೆ ಆದಮೇಲೆ ಅವರ ಮನೆಯವರು ಕೂಡ ಇದ್ದಾರೆ ಇಲ್ಲಿ. ಆ ಮನೆಯವರಿಗೆ ಮಾಹಿತಿ ಕೂಡ ಮುಟ್ಟುತ್ತೆ. ಮಾಹಿತಿ ಮುಟ್ಟಿದ ಮೇಲೆ ಅವರು ಬರ್ತಾರೆ ಎಲ್ಲಿಗೆ, ಶಾಪುರಕ್ಕೆ ಬಂದ ಮೇಲೆ ಅವರನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗುತ್ತೆ. ಇದುವರೆಗೂ ಕೂಡ ಈಗಾಗಲೇ ಅವರ ಹೇಳಿಕೆಯನ್ನು ನೋಡಿದಾಗ ಗೊತ್ತಾಗುತ್ತೆ, ಈ ಸಮಾಜದ ಅಧಿಕಾರಿ ವರ್ಗಕ್ಕೂ ಕೂಡ ನ್ಯಾಯ ಇಲ್ಲ, ಸಾಮಾನ್ಯರಿಗಂತೂ ನ್ಯಾಯ ಇಲ್ಲ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ. ಇಲ್ಲಿ ಈ ಒಂದು ಕೇಸಲ್ಲಿ ಅಂದರೆ ನಿಮ್ಮ ಅಣ್ಣನವರ ಹೆಸರು ಏನಂತ ಹೇಳಿದ್ರಿ? ಮಹೇಶ್ ಎಸ್ ಕನ್ಕಟ್ಟಿ. ಅವರ ಮಡದಿ ಇಲ್ಲಿದ್ದಾರೆ, ತಾಯಿ ಇಲ್ಲಿದ್ದಾರೆ, ತಮ್ಮ ಇದ್ದಾನೆ, ಮಕ್ಕಳು 3 ಜನ ಇದ್ದಾರೆ, ಇನ್ನು ತಮ್ಮದರಿದ್ದಾರೆ. ಇಷ್ಟೆಲ್ಲ ಜನನೂ ಕೂಡ ಅವತ್ತು ಅವರ ಮರ್ಡರ್ ಆದಾಗ ಬಂದಾಗ ಅವರಿಗೆ ಅನ್ಯಾಯ ಆಗುತ್ತೆ. ಇವತ್ತು ತಾರೀಕು ಎಷ್ಟು? 15 ತಾರೀಕು. ಆಗಿರೋ ಘಟನೆ 5ನೇ ತಾರೀಕು ರಾತ್ರಿ. ಕೇಸ್ ಆಗಿರಬೇಕಾಗಿರೋದು 6ನೇ ತಾರೀಕು. ಆದರೆ ಕೇಸು ಆಗಲೇ ಅಲ್ಲಿ ಒಂದು ಏನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಸಾಕಷ್ಟು ಏನಿರ್ತವೆ, CC ಕ್ಯಾಮ್ರಾಗಳಿರ್ತವೆ. ಆ CC ಕ್ಯಾಮ್ರಾ ಫುಟೇಜ್ ನೋಡಿಕೊಂಡು ಅವಾಗೆ ತನಿಖೆ ಆಗಬೇಕಾಗಿತ್ತು. ಆರೋಪಿಗಳನ್ನು ಅವತ್ತೇ ಅರೆಸ್ಟ್ ಆಗಬೇಕಾಗಿತ್ತು. ಆದರೆ ಇವತ್ತಿಗೂ ಕೂಡ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ನಾನೇ ಸ್ವತಃ ಆ ಸ್ಟೇಷನ್ಗೆ ಈಗ ತಾನೇ ಹೋಗಿ ಬಂದಿದ್ದೇವೆ. ಅವ್ರು ಹೇಳ್ತಾರೆ ಇನ್ನೂ 2 ದಿನ ಟೈಮ್ ಬರಲಿ, ಇನ್ನೂ 2 ದಿನ ಟೈಮ್ ಬೇಕು. FIR ಮಾಡ್ಕೊಳ್ಳೋಕ್ಕೆ ಕೂಡ ಇನ್ನೂ ಟೈಮ್ ಕೇಳ್ತಾ ಇದ್ದಾರೆ. ಇನ್ನೊಂದು ಅರಣ್ಯ ಅಧಿಕಾರಿಗಳು, ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಕೂಡ ಇವರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಕೇಸ್ ಮಾಡಿದರೆ, ಮುಂದೆ ಅವರು ಆಲ್ಕೋಹಾಲಿಕ್ ಆಗಿದ್ದರೆ ನಿಮಗೆ ಏನು ನೌಕರಿ ಸಿಗಲ್ಲ ಅಂತೇಳಿ. ಏನು ಅನ್ಯಾಯ ಇದು ಸರ್ಕಾರನ? ಈ ಜಿಲ್ಲೆಯಲ್ಲಿ ನಾವು ನಿಂತಿರುವಂಥ ಜಾಗ ಶಾಪುರ ತಾಲೂಕಿನಲ್ಲಿ, ಶಾಪುರ ಗ್ರಾಮದಲ್ಲಿ ನಿಂತಿದ್ದೇವೆ. ಇಲ್ಲಿ ಸರ್ಕಾರದಲ್ಲಿರುವಂಥ ಒಬ್ಬ ಮಂತ್ರಿ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ, ದರ್ಶನಾಪುರ ಅವರು. ನಾನು ದರ್ಶನಾಪುರ ಅವರನ್ನು ಕೂಡ ಈ ಮುಖಾಂತರ ಆಗ್ರಹ ಪಡಿಸ್ತೀನಿ, ನಿಮ್ಮ ವ್ಯಾಪ್ತಿಯಲ್ಲಿ ಕೂಡ ಇಂಥ ಒಂದು ಕಬ್ಲಿಗ ಸಮಾಜದ ಒಬ್ಬ ಅಧಿಕಾರಿಯ ಕೊಲೆಯಾಗಿದೆ, ಅಂಥದ್ದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅಂತಂದರೆ ಎಂಥ ಘೋರ ಅನ್ಯಾಯ ಇದು. ಇದಕ್ಕೆ ನ್ಯಾಯ ಸಿಗಬೇಕು. ಇದರೊಳಗೆ ಯಾವ್ಯಾವ ಇಲಾಖೆಯವರು ತಪ್ಪು ಮಾಡಿದ್ದಾರೆ ಅಂತಂದರೆ ಆ CCTV ಫುಟೇಜನ್ನು ತೆಗೆದುಕೋಬೇಕು. ಮೊದಲಿಗೆ ಮರ್ಡರ್ ಆಗಿತ್ತಂದರೆ ಅಲ್ಲಿ, ಅಥವಾ ಸತ್ತಿದ್ನಂದರೆ ಏನು 108 ಇಲಾಖೆದವರು ಸತ್ತಂಥ ಹೆಣವನ್ನು ಎತ್ತಬೇಕಾದ್ರೆ ಅಲ್ಲಿ ಎಲ್ಲ ರೀತಿಯಿಂದ ಮಾಜರ್ಗಳಾಗಬೇಕಾಗಿತ್ತು. ಅದು ಆಗಿದೆಯಾ ಅಂತ ನೋಡಿದ್ರೆ ಅದು ಆಗಿಲ್ಲ. ನೇರವಾಗಿ ಇವರು ಆ ಹೆಣವನ್ನು ತೆಗೆದುಕೊಂಡು ತಾಲೂಕು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಒಬ್ಬ ಸರ್ಕಾರದ ಅಧಿಕಾರಿ ಮರ್ಡರ್ ಆದಾಗ ಸಂಬಂಧಪಟ್ಟಂಥ ಎಲ್ಲವನ್ನು ಎಕ್ಸ್ಪರ್ಟ್ ಇರೋದು, ಫಾರೆನ್ಸಿಕ್ ರಿಪೋರ್ಟ್ ಕೊಡುವಂಥ ವೈದ್ಯಾಧಿಕಾರಿಯಿಂದನೇ ಅದರ ಏನಾಗಬೇಕಾಗಿತ್ತು, ಪೋಸ್ಟ್ ಮಾರ್ಟಮ್ ಆಗಿತ್ತು. ಅದು ಆಗಿದೆ ಅನ್ನೋದಾದರೆ ಅದೂ ಇಲ್ಲ. ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಇದಕ್ಕೆ ಒತ್ತಡ ಹಾಕಿ ಇನ್ನೂ ಇದು ತನಿಖೆ ಆಗಬೇಕು ಅಂದರೆ ಅದು ಆಗಿಲ್ಲ. ಈ ಕಡೆ ಪೊಲೀಸ್ ಇಲಾಖೆಯವರು ಸಮಗ್ರವಾಗಿ ಅವತ್ತಿನಿಂದ ತನಿಖೆ ಮಾಡಿದ್ದಾರೆ ಅಂದರೆ ಅದೂ ಇಲ್ಲ. ಒಟ್ಟಾರೆಯಾಗಿ ಈ ಕೇಸನ್ನು ಮುಚ್ಚಿ ಹಾಕೋಕ್ಕೆ ಏನೇನೆಲ್ಲ ಬೇಕು ಎಲ್ಲ ತಯಾರಿಗಳನ್ನು ಅವರು ಮಾಡಿಕೊಂಡಿರುವಂಥ ಸತ್ಯ. ಅದನ್ನು ಒಪ್ತಿರೋ ತಾವು ನೀವು ಹೇಳ್ತೀರಲ್ಲ, ಓಪನ್ ಆಗಿ ಹೇಳ್ತೀವಿ. ಇದು ಆಗಿರುವಂಥ ಘಟನೆ. ಈ ಘಟನೆಯನ್ನು ನಾವೆಲ್ಲರೂ ಕೂಡ ಸಮಾಜದವರು ಖಂಡಿಸ್ತೀವಿ. ಮಾನ್ಯ ಗೃಹ ಸಚಿವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಶಾಸಕರೇ, ಜೊತೆಗೆ ಸಚಿವರೇ ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, SP ಸಾಹೇಬರೇ, ಯಾದಗಿರಿ ಅವರೇ ಮತ್ತು ಅರಣ್ಯ ಅಧಿಕಾರಿಗಳು ಮತ್ತು ಈ ಕಬ್ಬಲಿಗ ಸಮಾಜದ ಕೃಪಾಶೀರ್ವಾದದಿಂದ ಮಗನೂ ಕೂಡ MP ಆಗಿದ್ದಾನೆ. ನೀವು ಕೂಡ ಮಿನಿಸ್ಟರ್ ಆಗಿದೆ ಈಶ್ವರ್ ಖಂಡ್ರೆ ಅವರೇ. ನೀವು ಕೂಡ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿಯ ಹತ್ಯೆ ಆಗಿದೆ, ದಯವಿಟ್ಟು ಇವರಿಗೆ ನ್ಯಾಯವನ್ನು ಕೊಡಿಸ್ಬೇಕು. ಒಂದು ವೇಳೆ ಇವರಿಗೆ ಅನ್ಯಾಯ ಆದರೆ ಈಗಾಗಲೇ ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನೀವೇನಾದರೂ ಕೇಸ್ ಕೊಟ್ಟರೆ ನೌಕರಿ ಸಿಗಲ್ಲ ಅನ್ನೋ ಒಂದು ಭಯವನ್ನು ಹುಟ್ಟಿಸಿದಾರಂತೆ. ಅದು ಯಾಕೆ ಅನ್ನೋದು ತನಿಖೆ ಕೂಡ ನೀವು ಮಾಡಬೇಕು. ಎಲ್ಲ ಇಲಾಖೆಯಲ್ಲಿ ಈ ಕೇಸನ್ನು ಸಾಕ್ಷಿನಾಶಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಾರ ಅವರೆಲ್ಲರ ಮೇಲೆ ನಿರ್ದಾಕ್ಷಿಣ್ಯ ತನಿಖೆ ಆಗಬೇಕು ಮತ್ತು ಕ್ರಮ ಆಗಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ.